ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಜೋಸೆಫ್ ಇವತ್ತು ಕರ್ನಾಟಕಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಯಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಮೂಕಾಂಬಿಕಾ ದೇಗುಲಕ್ಕೆ ಆಗಮಿಸ್ತಾ ಇದ್ದಾರೆ. ವಿಜಯ್ ಮುಖ್ಯಮಂತ್ರಿಯಾದ ಬಳಿಕ ದೇಶದಾದ್ಯಂತ ಭಾರಿ ವರ್ಚಸ್ಸನ್ನು ಗಳಿಸಿಕೊಂಡಿರುವಂತಹ ಮುಖ್ಯಮಂತ್ರಿ ಈಗ ಮೊದಲೇ ಸ್ಟಾರ್ ನಟ, ಚೊಚ್ಚಲ ಪ್ರಯತ್ನದಲ್ಲಿಯ ಮುಖ್ಯಮಂತ್ರಿ, ಹೀಗೆ ಇಡೀ ದೇಶದ ಗಮನ ಸೆಳೆದಿರುವಂತಹ ಮುಖ್ಯಮಂತ್ರಿ ಅಂದರೆ ಅದು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್. ಮುಖ್ಯಮಂತ್ರಿಯಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕಕ್ಕೆ, ಅದು ಕೊಲ್ಲೂರು ಮೂಕಾಂಬಿಕೆಯ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸ್ತಾರೆ. ಅಲ್ಲಿಂದ ರಸ್ತೆ ಮಾರ್ಗವಾಗಿ ಕೊಲ್ಲೂರು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡ್ತಾರೆ. ಹೇಳಿ ಕೇಳಿ, ಇವತ್ತು ಶುಕ್ರವಾರ ಮೂಕಾಂಬಿಕೆಯ ದರ್ಶನ ಮತ್ತು ವಿಶೇಷ ಪೂಜೆ ಇದೆಯಲ್ಲ, ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅವರು ಮುಖ್ಯಮಂತ್ರಿ ಆಗುವ ಮೊದಲ ಹರಕೆ ಏನಾದರೂ ಕಟ್ಕೊಂಡಿದ್ರ ಅನ್ನೋದು. ಈಗ ಆಲ್ರೆಡಿ ಕೊಲ್ಲೂರಿನಲ್ಲಿ ಬೀಡುಬಿಟ್ಟಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ. ಬರುವ ಕಾರಣಕ್ಕಾಗಿ ಪೊಲೀಸರು ಬೀಡುಬಿಟ್ಟಿದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ ಜೊತೆ ಪೊಲೀಸರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಆಯಕಟ್ಟಿನ ಸ್ಥಳಗಳಲ್ಲಿ, ಅರಣ್ಯ ಮಾರ್ಗದಲ್ಲಿ ಭದ್ರತೆಗೆ ಸೂಚನೆಯನ್ನು ನೀಡಲಾಗಿದೆ. ವಿಶೇಷ ಭದ್ರತಾ ವ್ಯವಸ್ಥೆಯನ್ನು ಕೈಗೊಂಡಿದ್ದಾರೆ ಉಡುಪಿಯ ಪೊಲೀಸರು ಕೂಡ. ಇನ್ನು ತಮಿಳುನಾಡು ಸಿಎಂ ವಿಜಯ್ ಇವತ್ತು ಭೇಟಿ ಕೊಡ್ತಾ ಇದ್ದಾರಲ್ಲ, ಪೊಲೀಸ್ ಇಲಾಖೆಯಿಂದ ನಾಗರಿಕರು ಮತ್ತು ಭಕ್ತರಿಗೆ ಸೂಚನೆಯನ್ನು ಕೊಡಲಾಗಿದೆ. ಏನು ಸೂಚನೆ ಅಂತ ಹೇಳಿದ್ರೆ, ವಿಜಯ್ ಸಂಚರಿಸುವ ಮಾರ್ಗ ಮತ್ತು ದೇವಸ್ಥಾನದ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಇರುತ್ತೆ. ವಿಜಯ್ ಯಾರನ್ನೂ ಕೂಡ ಭೇಟಿಯಾಗೋದಿಲ್ಲ. ಸಾರ್ವಜನಿಕ ಭೇಟಿಗೆ ಅವಕಾಶ ಇರುವುದಿಲ್ಲ. ವಾಹನ ಸಂಚಾರದ ಹಾದಿ ಮತ್ತು ಪ್ರವೇಶ ದ್ವಾರದಲ್ಲಿ ಗುಂಪು ಸೇರಬಾರದು. ವಿಶೇಷ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಈ ಹಿನ್ನೆಲೆ ಭಕ್ತರು ಸಹಕರಿಸಬೇಕು ಎನ್ನುವ ಸೂಚನೆಯನ್ನು ಕೊಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಪಡೆಯುವುದಕ್ಕೆ ಇವತ್ತು ಇಳೆಯ ತಳಪತಿ ವಿಜಯ್ ಅವರು ಕೊಲ್ಲೂರಿಗೆ ಭೇಟಿ ನೀಡಲಿಕ್ಕಿದ್ದಾರೆ. ಈಗಾಗಲೇ ದೇವಸ್ಥಾನದ ಸುತ್ತಮುತ್ತ ಸಾಕಷ್ಟು ಭದ್ರತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಅವರು ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರಲಿಕ್ಕಿದ್ದಾರೆ. ಆ ಬಳಿಕ ನೇರವಾಗಿ ಹೈವೇ ಮೂಲಕ ಅವರು ಕೊಲ್ಲೂರಿಗೆ ಬರಲಿಕ್ಕಿರುವಂಥದ್ದು. ಸೊ ವಿಜಯ್ ಪ್ರಯಾಣ ಮಾಡುವಂತಹ ದಾರಿಯುದ್ದಕ್ಕೂ ಈಗಾಗಲೇ ಒಂದು ಅತಿ ಹೆಚ್ಚಿನ ಭದ್ರತೆಯನ್ನು ನೀಡಲಾಗಿದೆ. ಯಾಕಂದ್ರೆ ಅವರ ಭದ್ರತಾ ವ್ಯವಸ್ಥೆಯೇ Z+ ಸೆಕ್ಯೂರಿಟಿ ಆಗಿರುವಂತಹ ಕಾರಣಕ್ಕೋಸ್ಕರ ಅವರ ಕಾನ್ವೆ ಹೋಗುವಂತಹ ದಾರಿ ಆಗಿರ್ಬೋದು, ಕೊಲ್ಲೂರಿಗೆ ಅವರು ಡೈವರ್ಷನ್ ತೆಗೆದುಕೊಳ್ಳುವಂತಹ ದಾರಿ ಆಗಿರ್ಬೋದು, ಮತ್ತು ಕೊಲ್ಲೂರಿನ ಸುತ್ತಮುತ್ತ ಇರುವಂತಹ ಒಂದಿಷ್ಟು ಆಯಾಕಟ್ಟಿನ ಪ್ರದೇಶಗಳಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಒಂದು ಕಡೆಯಿಂದ ಕರ್ನಾಟಕ ಪೊಲೀಸರು, ಇನ್ನೊಂದು ಕಡೆಯಿಂದ ತಮಿಳುನಾಡಿನ ಪೊಲೀಸರು ಕೊಲ್ಲೂರಿನ ಶ್ರೀ ಮೂಕಾಂಬಿಕೆಯ ಸನ್ನಿಧಾನದಲ್ಲಿ, ದೇವಸ್ಥಾನದಲ್ಲಿ ಬೀಡು ಬಿಟ್ಟಿದ್ದಾರೆ. ಇನ್ನು ಇವತ್ತು ಶುಕ್ರವಾರ ಆಗಿರುವ ಕಾರಣಕ್ಕೋಸ್ಕರ ಭಕ್ತರ ಸಂಖ್ಯೆ ಕೂಡ ಹೆಚ್ಚಿನದಾಗಿದೆ. ಸೊ ವಿಜಯ್ ಅವರು ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ದರ್ಶನದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಇರೋದಿಲ್ಲ, ಯಾವುದೇ ರೀತಿಯ ನಿಷೇಧ ಅನ್ನುವಂಥದ್ದು ಇಲ್ಲ. ಆದ್ರೆ ಅವರು ಇಲ್ಲಿಗೆ ಎಂಟ್ರಿ ಆಗುವಾಗ, ಅಂದ್ರೆ ಕುಂದಾಪುರದ ಒಂದು ಹೈವೇಯಿಂದ ಕೊಲ್ಲೂರಿಗೆ ಡೈವರ್ಷನ್ ತೆಗೆದುಕೊಂಡ ಬಳಿಕ ಸುಮಾರು ಅರ್ಧ ಮುಕ್ಕಾಲು ಗಂಟೆಯ ಒಂದು ಪ್ರಯಾಣ ಇದೆ. ಸೊ ಆ ಬಳಿಕ ಇಲ್ಲಿ ಸ್ವಲ್ಪ ದರ್ಶನದಲ್ಲಿ ವ್ಯತ್ಯಾಸಗಳಾಗುವಂತ ಸಾಧ್ಯತೆ ಇದೆ. ಹೊರ ಇರುವಂತಹ ಭಕ್ತರನ್ನ ತಡೆ ಹಿಡಿಯುವಂಥದ್ದು, ಒಳಗೆ ಹೋಗಿರುವಂತಹ ಭಕ್ತರನ್ನ ಕೂಡ ಅಲ್ಲೇ ತಡೆ ಹಿಡಿಯುವಂತಹ ಪರಿಸ್ಥಿತಿಗಳು ನಿರ್ಮಾಣವಾಗಲಿಕ್ಕಿದೆ. ಯಾಕಂದ್ರೆ ಆ ಕಾರಣಕ್ಕೋಸ್ಕರ ಪೊಲೀಸ್ ಇಲಾಖೆ ಈಗಾಗಲೇ ಉಡುಪಿ ಪೊಲೀಸರು ಹೇಳಿದ್ದಾರೆ, ಆದಷ್ಟು ದರ್ಶನವನ್ನ 12 ಗಂಟೆಯಿಂದ 5 ಗಂಟೆವರೆಗೆ ಅವಾಯ್ಡ್ ಮಾಡಿ ಅಂತ. ಆದ್ರೆ ಸದ್ಯ ಇರುವ ಪರಿಸ್ಥಿತಿಯನ್ನು ನೋಡುವ ಸಂದರ್ಭ 2 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಅವಾಯ್ಡ್ ಮಾಡುವಂತ ಒಂದು ವಿಚಾರಗಳು ಇರಬೇಕಾಗಬಹುದು. ಆ ಕಾರಣಕ್ಕೋಸ್ಕರ ವಿಜಯ್ ಅವರು ಏನ್ ಬರ್ತಾರೋ ಅವರು ಯಾವುದೇ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ. ನೇರವಾಗಿ ಮೂಕಾಂಬಿಕೆಯ ದರ್ಶನವನ್ನು ಪಡಿತಾರೆ. ಅಲ್ಲಿಂದ ವಾಪಸ್ ಮಂಗಳೂರಿಗೆ ಪ್ರಯಾಣವನ್ನ ಮಾಡಿ ಆ ಬಳಿಕ ವಿಶೇಷ ವಿಮಾನದ ಮೂಲಕ ಅವರ ತಾಯ್ನಾಡಿಗೆ ಅವರು ವಾಪಸ್ ಆಗಿರುವಂಥದ್ದು. ಹಾಗಾಗಿ ಕರ್ನಾಟಕ ಪೊಲೀಸರ ಮೇಲೆ ಸಾಕಷ್ಟು ಜವಾಬ್ದಾರಿಗಳು ಕೂಡ ಇದೆ. ಇನ್ನೊಂದು ಕಡೆಯಿಂದ ತಮಿಳುನಾಡು ಪೊಲೀಸರು ಕೂಡ ಇದ್ದಾರೆ. ಸೊ ವಿಜಯ್ ಅವರ ಭೇಟಿಯೇ ಬಹಳ ಅಚ್ಚರಿಯನ್ನ ಮೂಡಿಸಿರುವಂಥದ್ದು. ಪ್ರಥಮ ಬಾರಿಗೆ ಅವರು ಕರಾವಳಿ ಭಾಗ, ಕರ್ನಾಟಕದ ಕರಾವಳಿ ಭಾಗಕ್ಕೆ ಬರ್ತಾ ಇದ್ದಾರೆ. ಅದರ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ಬರ್ತಾ ಇರುವಂಥದ್ದು. ಸೊ ಅವರ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಕಿಕ್ಕಿರಿದು ಸೇರುವ ಸಾಧ್ಯತೆಗಳು ಕೂಡ ಸದ್ಯ ನಿರ್ಮಾಣವಾಗಿದೆ. ಆದಿತ್ಯ, TV5 ಕೊಲ್ಲೂರು. ಒಂದು 4 ಎಕರೆ 4.25 ಎಕರೆನ ಏನೋ ಒಂದು ಬೋರ್ಡು ಹಾಕಿ ಸರ್ಕಾರಿ